ನಾವು ಚಿಕ್ಕವರಾಗಿದ್ದಾಗ ಕಾರ್ಡ್ಸ್‌ನಲ್ಲಿ ಮನೆ ಕಟ್ಟೋ ಆಟ ಆಡ್ತಾ ಇದ್ವಿ. ನೆನಪಿದೆಯಾ? ಆ ಆಟದಲ್ಲಿ ಬೇಸ್ ಅಂದ್ರೆ ತಳ ಭದ್ರವಾಗಿದ್ರೆ, ಬಲವಾಗಿದ್ರೆ ನಾವು ಕಟ್ಟೋ ಮನೆ ಗಟ್ಟಿಯಾಗಿರ್ತಾ ಇತ್ತು. ಅದೇ ಒಂದು ವೇಳೆ ಬೇಸ್ ಬ್ಲಾಕ್ ಅಲುಗಾಡಿದ್ರೆ ನಾವು ಕಟ್ಟಿದ್ದ ಇಡೀ ಸ್ಟ್ರಕ್ಚರ್ ಬಿದ್ದೋಗ್ತಾ ಇತ್ತು, ಮುರಿದೋಗ್ತಾ ಇತ್ತು. ಅದೇ ತರ ಪ್ರತಿಯೊಂದು ಬ್ಯಾಲೆನ್ಸ್ಡ್ ಪೋರ್ಟ್‌ಫೋಲಿಯೋಗೆ ಫೌಂಡೇಶನ್ ಅಥವಾ ತಳಪಾಯ ತುಂಬಾ ಇಂಪಾರ್ಟೆಂಟ್. ಲಾರ್ಜ್ ಕ್ಯಾಪ್ ಫಂಡ್ಸ್ ಇವುಗಳನ್ನ ಮಾರ್ಕೆಟ್‌ನ ಟ್ರಸ್ಟೆಡ್ ನೇಮ್ಸ್ ಅಂತ ಕರೆಯಬಹುದು. ನಂಬಿಕೆ, ಸ್ಟಡಿ ಮತ್ತು ಅಪ್ಸ್ ಅಂಡ್ ಡೌನ್ಸ್‌ನ ಸಮಯದಲ್ಲಿ ನಿಮ್ಮ ಪೋರ್ಟ್‌ಫೋಲಿಯೋವನ್ನು ಬ್ಯಾಲೆನ್ಸ್ ಮಾಡುವ ಸಾಮರ್ಥ್ಯ ಈ ಫಂಡ್‌ಗಳಿಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್‌ನಿಂದ 5 ಸ್ಟಾರ್ ರೇಟಿಂಗ್ ಅನ್ನು ಪಡೆದಿರುವ 2 ಟಾಪ್ ಲಾರ್ಜ್ ಕ್ಯಾಪ್ ಫಂಡ್ಸ್‌ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗೋ ಮುಂಚೆ ಲೈಕ್ ಬಟನ್ ಅನ್ನು ಒತ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದರ್ವೈಸ್ ಇಂತಹ ಇಂಪಾರ್ಟೆಂಟ್ ವಿಡಿಯೋಸ್ ಅನ್ನ ನೀವು ಮಿಸ್ ಮಾಡ್ಕೋತೀರಾ. ಲೆಟ್ಸ್ ಸ್ಟಾರ್ಟ್. ಮೊದಲು ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂದ್ರೆ ಏನು ಅಂತ ಹೇಳ್ತೀವಿ ಕೇಳಿ. ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂದ್ರೆ ಒಂದು ವಿಧದ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್. ಅವು ತಮ್ಮ ಟೋಟಲ್ ಅಸೆಟ್ಸ್ ನ ಕನಿಷ್ಠ 80% ಅನ್ನ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಿರ್ತವೆ. ಸೆಬಿ ಪ್ರಕಾರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನ ಟಾಪ್ 100 ಕಂಪನೀಸ್ ಅನ್ನ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಕರೆಯಲಾಗುತ್ತೆ. ಈ 100 ಸ್ಟಾಕ್ಸ್ ನಲ್ಲಿ ಆಕ್ಟಿವ್ಲಿ ಮ್ಯಾನೇಜ್ಡ್ ಲಾರ್ಜ್ ಕ್ಯಾಪ್ ಫಂಡ್ ಮ್ಯಾನೇಜರ್ಸ್ ತಮ್ಮದೇ ಆದಂತಹ ಸ್ಟಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಫಂಡ್ ನ ಪೋರ್ಟ್‌ಫೋಲಿಯೋವನ್ನು ಬಿಲ್ಡ್ ಮಾಡಿರ್ತಾರೆ. ಸ್ಟಾಕ್ಸ್ ನ ಸಂಖ್ಯೆ ಫಂಡ್ ಟು ಫಂಡ್ ಬೇರೆ ಬೇರೆ ಆಗಿರಬಹುದು. ಈ ಫಂಡ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದನ್ನ ಸೇಫ್ ಅಂತಾನೆ ಪರಿಗಣಿಸಲಾಗುತ್ತೆ ಮತ್ತು ಮಾರ್ಕೆಟ್ ಡೌನ್ ಟರ್ನ್ಸ್ ಸಮಯದಲ್ಲೂ ಕೂಡ ಪೋರ್ಟ್‌ಫೋಲಿಯೋಗೆ ಸ್ಟೆಬಿಲಿಟಿಯನ್ನ ಕೊಡಬಲ್ಲದು ಈ ಲಾರ್ಜ್ ಕ್ಯಾಪ್ ಫಂಡ್ಸ್. ಫಂಡ್ ಯಾವುದೇ ಆಗಿರಲಿ, ಆದರೆ ಲಾರ್ಜ್ ಕ್ಯಾಪ್ ಫಂಡ್ಸ್ ನಿಮ್ಮ ಮ್ಯೂಚುವಲ್ ಫಂಡ್ ಕೋರ್ ಪೋರ್ಟ್‌ಫೋಲಿಯೋನ ಭಾಗವಾಗಿರಬೇಕು ಅಂತ ಎಕ್ಸ್ಪರ್ಟ್ಗಳು ಸಜೆಸ್ಟ್ ಮಾಡ್ತಾರೆ. ಇನ್ನು ಈ ವಿಡಿಯೋದ ಮೇನ್ ಪರ್ಪಸ್ ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ ಇಂತಹ ರಿಸರ್ಚ್ ಪ್ಲಾಟ್ಫಾರ್ಮ್ನಿಂದ ಟಾಪ್ ರೇಟೆಡ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಅನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋದು. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ ಇವರನ್ನ ನಂಬಬೇಕು ಯಾಕೆ ನಾವು ಅಂತ ಅಲ್ವಾ? ಅದಕ್ಕೂ ಆನ್ಸರ್ ಇದೆ. ವ್ಯಾಲ್ಯೂ ರಿಸರ್ಚ್ ಭಾರತದ ಟಾಪ್ ಇಂಡಿಪೆಂಡೆಂಟ್ ರಿಸರ್ಚ್ ಫರ್ಮ್ಗಳಲ್ಲಿ ಒಂದು. ಇದು ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ಸ್ ಮತ್ತು ಫಿಕ್ಸ್ಡ್ ಇನ್ಕಮ್ ಇನ್ವೆಸ್ಟ್ಮೆಂಟ್ಸ್ಗಳ ಮೇಲೆ ಡೀಟೇಲ್ಡ್ ಅನಾಲಿಸಿಸ್ ಮತ್ತು ಎಕ್ಸ್ಪರ್ಟ್ಗಳ ಒಪಿನಿಯನ್ ಅನ್ನು ಕೊಡುತ್ತೆ. ಮತ್ತೊಂದು ಕಡೆ ಮಾರ್ನಿಂಗ್ ಸ್ಟಾರ್ ಇದು ಒಂದು ಗ್ಲೋಬಲ್ ಫಿನಾನ್ಷಿಯಲ್ ಸರ್ವಿಸಸ್ ಫರ್ಮ್ ಆಗಿದ್ದು ಅದು ಇಂಡಿವಿಜುವಲ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಗಳಿಗೆ ಇಂಡಿಪೆಂಡೆಂಟ್ ರಿಸರ್ಚ್ ಮತ್ತು ಅನಾಲಿಸಿಸ್ನ ಮೂಲಕ ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎರಡು ಒಂದೇ ಗೋಲ್ನೊಂದಿಗೆ ಕೆಲಸ ಮಾಡುತ್ತೆ. ನಿಮಗೆ ಅಕ್ಯುರೇಟ್, ಅನ್ಬಯಾಸ್ಡ್ ಮತ್ತು ರಿಲೇಯಬಲ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಬರುತ್ತೆ. ಇದರಿಂದ ನೀವು ನಿಮ್ಮ ಹಣವನ್ನ ಸ್ಮಾರ್ಟ್ಲಿ ಇನ್ವೆಸ್ಟ್ ಮಾಡಬಹುದು. ಫೈನ್ ದೆನ್, ಡಿಲೇ ಇಲ್ಲದೆ ನಮ್ಮ 5 ಸ್ಟಾರ್ ರೇಟೆಡ್ ಟಾಪ್ 2 ಲಾರ್ಜ್ ಕ್ಯಾಪ್ ಫಂಡ್ಸ್ನ ಬಗ್ಗೆ ನೋಡೋಣ. ಮೊದಲನೇದು ಐಸಿಐಸಿಐ ಪ್ರುಡೆನ್ಷಿಯಲ್ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಈ ಫಂಡ್ಗಳನ್ನ ಒಂದೊಂದಾಗೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಫಂಡ್ ಐಸಿಐಸಿಐ ಪ್ರುಡೆನ್ಷಿಯಲ್ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಐಸಿಐಸಿಐ ಪ್ರುಡೆನ್ಷಿಯಲ್ ಲಾರ್ಜ್ ಕ್ಯಾಪ್ ಫಂಡ್ ಇದನ್ನ 23 ಮೇ 2008ರಲ್ಲಿ ಲಾಂಚ್ ಮಾಡಲಾಯಿತು ಮತ್ತು ಇದರ ಡೈರೆಕ್ಟ್ ಪ್ಲಾನ್ ಅನ್ನ ಜನವರಿ 1ನೇ ತಾರೀಕು 2013ರಲ್ಲಿ ಲಾಂಚ್ ಮಾಡಲಾಯಿತು. 31 ಜುಲೈ 2025ರಂತೆ ಈ ಫಂಡ್ನ AUM 71,787.87 ಕೋಟಿಗಳು. ಇದು ಲಾರ್ಜ್ ಕ್ಯಾಪ್ ಕ್ಯಾಟಗರಿನಲ್ಲೇ ಹೈಯೆಸ್ಟ್ ಅಂತಾನೆ ಹೇಳ್ಬೋದು. ಈ ಫಂಡ್ ಅನ್ನ ಮಿಸ್ಟರ್ ಅನೀಶ್ ತವಾಕ್ಲೆ ಮತ್ತು ಮಿಸ್ಟರ್ ವೈಭವ್ ದುಸಾದ್ ಮ್ಯಾನೇಜ್ ಮಾಡ್ತಾರೆ. ಈಗ ಈ ಫಂಡ್ ನ ಪೋರ್ಟ್‌ಫೋಲಿಯೋ ನೋಡೋಣ. ಟಾಪ್ 5 ಸ್ಟಾಕ್ಸ್: HDFC ಬ್ಯಾಂಕ್ ಲಿಮಿಟೆಡ್ 9.91%, ICICI ಬ್ಯಾಂಕ್ ಲಿಮಿಟೆಡ್ 9.03%, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 6.71%, ಲಾನ್ಸನ್ ಅಂಡ್ ಟೊಬ್ರೊ ಲಿಮಿಟೆಡ್ 6.25%, ಅಂದರೆ L&T ಲಿಮಿಟೆಡ್ 6.25%, ಭಾರತಿ ಏರ್ಟೆಲ್ ಲಿಮಿಟೆಡ್ 4.49%. ಅಂಡ್ ಟಾಪ್ 5 ಸೆಕ್ಟರ್ಸ್ ಯಾವುದು ಅಂದರೆ ಫಿನಾನ್ಷಿಯಲ್ ಸರ್ವಿಸಸ್ 28.83%, ಆಟೋಮೊಬೈಲ್ ಅಂಡ್ ಆಟೋ ಕಾಂಪೊನೆಂಟ್ಸ್ 9.95%, ಆಯಿಲ್ ಗ್ಯಾಸ್ ಅಂಡ್ ಕನ್ಸ್ಯೂಮಬಲ್ ಫ್ಯೂಯಲ್ 9.07%, ಕನ್ಸ್ಟ್ರಕ್ಷನ್ 6.25%, ಇನ್ಫಾರ್ಮೇಷನ್ ಟೆಕ್ನಾಲಜಿ 5.59%. ಈಗ ಈ ಫಂಡ್ನ ಕ್ರಿಟಿಕಲ್ ರೇಷಿಯೋನ ನೋಡೋಣ. ಇದು ಈ ಫಂಡ್ನ 5 ಸ್ಟಾರ್ ರೇಟಿಂಗ್ ಹಿಂದಿರುವಂಥ ಒಂದು ದೊಡ್ಡ ಕಾರಣ. ಮೊದಲು ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇದು ಫಂಡ್ನ ರಿಟರ್ನ್ಸ್ ಅವುಗಳ ಆವರೇಜ್ ಆನ್ಯುವಲ್ ರಿಟರ್ನ್ಸ್ಗೆ ಹೋಲಿಸಿದ್ರೆ ಎಷ್ಟು ಫ್ಲಕ್ಚುಯೇಟ್ ಆಗಬಹುದು ಅನ್ನೋದನ್ನ ತೋರಿಸುತ್ತೆ. ಹೈಯರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಹೈಯರ್ ವೊಲಾಟಿಲಿಟಿ ಅಂತ.
ICICI Prudential ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 11.73% ಇದೆ. ಆದರೆ ಕ್ಯಾಟಗರಿ ಅದು 13.43%. ಅಂದರೆ ಈ ಫಂಡ್ ಅದರ ಪೇರ್ಸ್ಗೆ ಹೋಲಿಸಿದ್ರೆ ಲೆಸ್ ವಾಲಟೈಲ್ ಆಗಿದೆ ಅಂತ. ಮುಂದಿನದು ಬೀಟಾ. ಇದು ಫಂಡ್ನ ವೊಲಾಟಿಲಿಟಿಯನ್ನ ಅದರ ಬೆಂಚ್ ಮಾರ್ಕ್ಗೆ ಕಂಪ್ಯಾರಿಸನ್ ಮಾಡಿ ತೋರಿಸುತ್ತೆ. ಬೀಟಾ ಒಂದಕ್ಕಿಂತ ಜಾಸ್ತಿ ಇದ್ರೆ ಫಂಡ್ ಬೆಂಚ್ ಮಾರ್ಕ್ಗಿಂತ ಮೋರ್ ವಾಲಟೈಲ್ ಅಂತ ಅರ್ಥ, ಮತ್ತು ಒಂದಕ್ಕಿಂತ ಕಡಿಮೆ ಇದ್ರೆ ಬೆಂಚ್ ಮಾರ್ಕ್ಗಿಂತ ಲೆಸ್ ವಾಲಟೈಲ್ ಅಂತ. ICICI Prudential ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಬೀಟಾ 0.91 ಇದೆ. ಅಂದರೆ ಫಂಡ್ಗೆ ಅದರ ಬೆಂಚ್ ಮಾರ್ಕ್ಗಿಂತ ಲೆಸ್ ವಾಲಟೈಲ್ ಆಗಿದೆ ಅಂತ. ಈಗ ಶಾರ್ಪ್ ರೇಷಿಯೋ. ಇದು ಫಂಡ್ ಪ್ರತಿ ಯೂನಿಟ್ ರಿಸ್ಕ್ಗೆ ಎಷ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನ ಜನರೇಟ್ ಮಾಡಿದೆ ಅನ್ನೋದನ್ನ ತೋರಿಸುತ್ತೆ, ಮೆಷರ್ ಮಾಡುತ್ತೆ. ಹೈಯರ್ ಶಾರ್ಪ್ ರೇಷಿಯೋ ಅಂದರೆ ಬೆಟರ್ ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್. ಈ ಫಂಡ್ನ ಶಾರ್ಪ್ ರೇಷಿಯೋ ಬಂದು 1.06. ಅಂದರೆ ಪ್ರತಿ ಎಕ್ಸ್ಟ್ರಾ ಯೂನಿಟ್ ರಿಸ್ಕ್ಗೆ ಫಂಡ್ 1.06 ಪಟ್ಟು ಹೈಯರ್ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿದೆ ಅಂತ. ಮುಂದಿನದು ಸಾರ್ಟಿನೋ ರೇಷಿಯೋ. ಇದು ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ ಅನ್ನ ಮೆಷರ್ ಮಾಡುತ್ತೆ, ಆದರೆ ಇದು ಡೌನ್ ಸೈಡ್ ರಿಸ್ಕ್ ಮಾತ್ರ ಕನ್ಸಿಡರ್ ಮಾಡುತ್ತೆ. ಈ ಫಂಡ್ನ ಸಾರ್ಟಿನೋ ರೇಷಿಯೋ ಬಂದು 1.82 ಇದೆ. ಅಂದರೆ ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ಗೆ ಫಂಡ್ 1.82 ಪಟ್ಟು ಹೈಯರ್ ರಿಟರ್ನ್ ಜನರೇಟ್ ಮಾಡಿದೆ ಅಂತ. ಒಂದು ವಿಷಯ ಮೈಂಡ್ನಲ್ಲಿ ಇರಲೇಬೇಕು, ಅದೇನು ಅಂದರೆ ಇವೆಲ್ಲ ಸ್ಟ್ಯಾಟಿಸ್ಟಿಕಲ್ ರೇಷಿಯೋಸ್ ಮತ್ತು ಅವುಗಳನ್ನು ಸ್ಟ್ಯಾಂಡ್ ಅಲೋನ್ ಆಗಿ ನೋಡುವ ಬದಲು ಬೆಂಚ್ ಮಾರ್ಕ್ ಮತ್ತು ಪಿಯರ್ ಗ್ರೂಪ್ನ ಪರ್ಫಾರ್ಮೆನ್ಸ್ನ ಜೊತೆಗೆ ಕಂಪೇರ್ ಮಾಡೋದು ಬೆಟರ್. ಅದು ಫಂಡ್ ಔಟ್ ಪರ್ಫಾರ್ಮ್ ಮಾಡಿದೆಯೋ ಅಥವಾ ಅಂಡರ್ ಪರ್ಫಾರ್ಮ್ ಮಾಡಿದೆಯೋ ಅನ್ನೋ ಬಗ್ಗೆ ಕ್ಲಾರಿಟಿಯನ್ನು ಕೊಡುತ್ತೆ. ಈಗ ಅಪ್ಸೈಡ್ ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋನ ನೋಡಿದ್ರೆ, ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಸ್ಟಾಕ್ ಮಾರ್ಕೆಟ್ ಅಪ್ ಆದಾಗ ಈಕ್ವಿಟಿ ಫಂಡ್ ಅದರ ಬೆಂಚ್ ಮಾರ್ಕ್ಗೆ ಹೋಲಿಸಿದ್ರೆ ಹೇಗೆ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 100ಗಿಂತ ಜಾಸ್ತಿ ಇದ್ರೆ ಈಕ್ವಿಟಿ ಫಂಡ್ ರೈಸಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ ಅನ್ನ ಔಟ್ ಪರ್ಫಾರ್ಮ್ ಮಾಡಿದೆ ಅಂತ ಅರ್ಥ. ICICI Prudential ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 98 ಇದೆ. ಅಂದರೆ ಬೆಂಚ್ ಮಾರ್ಕ್ 10% ಅಪ್ ಆದರೆ ಈ ಫಂಡ್ 9.8% ಅಪ್ ಆಗುತ್ತೆ. ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಸ್ಟಾಕ್ ಮಾರ್ಕೆಟ್ ಡೌನ್ ಆದಾಗ ಫಂಡ್ ಅದರ ಬೆಂಚ್ ಮಾರ್ಕ್ಗೆ ಹೋಲಿಸಿದ್ರೆ ಎಷ್ಟು ಫಾಲ್ ಆಗುತ್ತೆ ಅನ್ನೋದನ್ನ ತೋರಿಸುತ್ತೆ. ಮತ್ತು ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 100ಕ್ಕಿಂತ ಕಡಿಮೆ ಇದ್ರೆ ಈಕ್ವಿಟಿ ಫಂಡ್ ಫಾಲಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ಗಿಂತ ಕಡಿಮೆ ಫಾಲ್ ಆಗಿದೆ ಅಂತ ಅರ್ಥ. ಆದ್ರಿಂದ ICICI Prudential ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ 88 ಇದೆ. ಅಂದರೆ ಫಾಲಿಂಗ್ ಮಾರ್ಕೆಟ್ನಲ್ಲಿ ಬೆಂಚ್ ಮಾರ್ಕ್ ಇಂಡೆಕ್ಸ್ 10% ಫಾಲ್ ಆದಾಗ ಈ ಫಂಡ್ ಕೇವಲ 8.8% ಮಾತ್ರ ಫಾಲ್ ಆಗುತ್ತೆ. ಈಗ ICICI Prudential ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ರಿಟರ್ನ್ಸ್ ಅನ್ನು ನೋಡೋಣ. ICICI Prudential ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅದರ ಬೆಂಚ್ ಮಾರ್ಕ್ ಮತ್ತು ಕ್ಯಾಟಗರಿಯನ್ನ ಕನ್ಸಿಸ್ಟೆಂಟ್ಲಿ 1, 3, 5, 7 ಮತ್ತು 10 ವರ್ಷಗಳಲ್ಲಿ ಬೀಟ್ ಮಾಡಿದೆ. ಈಗ ಮುಂದಿನ ಫಂಡ್ಗೆ ಹೋಗೋಣ. ಅದು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಈ ಫಂಡ್ ಅನ್ನ 8 ಆಗಸ್ಟ್ 2007ರಲ್ಲಿ ಲಾಂಚ್ ಮಾಡಲಾಯಿತು ಮತ್ತು ಅದರ ಡೈರೆಕ್ಟ್ ಪ್ಲಾನ್ ಅನ್ನ ಜನವರಿ 1, 2013ರಲ್ಲಿ ಲಾಂಚ್ ಮಾಡಿದ್ದಾರೆ. 31 ಜುಲೈ 2025ರಂತೆ ಈ ಫಂಡ್ನ AUM 44,164.76 ಕೋಟಿ. ಈ ಫಂಡ್ ಅನ್ನ ಮಿಸ್ಟರ್ ಶೈಲೇಶ್ ರಾಜ್ ಭಾನ್ ಮತ್ತು ಮಿಸ್ಟರ್ ಭಾವಿಕ್ ದವೆ ಮ್ಯಾನೇಜ್ ಮಾಡ್ತಾರೆ. ಈಗ ಇದರ ಪೋರ್ಟ್ಫೋಲಿಯೋವನ್ನು ನೋಡೋಣ. ಟಾಪ್ 5 ಸ್ಟಾಕ್ಸ್: HDFC ಬ್ಯಾಂಕ್ ಲಿಮಿಟೆಡ್ 8.93%, ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ 6.31%, ICICI ಬ್ಯಾಂಕ್ ಲಿಮಿಟೆಡ್ 5.53%, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 4.1%, ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ 3.99%. ಮತ್ತು ಟಾಪ್ 5 ಸೆಕ್ಟರ್ಸ್: ಬ್ಯಾಂಕ್ಸ್ 23.42%, ಪೆಟ್ರೋಲಿಯಂ ಪ್ರಾಡಕ್ಟ್ 6.31%, ಡೈವರ್ಸಿಫೈಡ್ FMCG 5.94%, IT ಸಾಫ್ಟ್ವೇರ್ 5.93%, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ 5.84%. ಈಗ ಈ ಫಂಡ್ನ ಕ್ರಿಟಿಕಲ್ ರೇಷಿಯೋಸ್ಗಳನ್ನು ನೋಡೋಣ. ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು 11.93% ಇದೆ. ಆದರೆ ಕ್ಯಾಟಗರಿ 13.47%. ಅಂದರೆ ಈ ಫಂಡ್ ಇದರ ಪಿಯರ್ಸ್ಗೆ ಹೋಲಿಸಿದ್ರೆ ಲೆಸ್ ವಾಲಟೈಲ್ ಆಗಿದೆ ಅಂತ. ಈ ಫಂಡ್ನ ಬೀಟಾ 0.92 ಇದೆ. ಅಂದರೆ ಫಂಡ್ ಅದರ ಬೆಂಚ್ ಮಾರ್ಕ್ಗಿಂತ ಲೆಸ್ ವಾಲಟೈಲ್ ಅಂತ. ಈ ಫಂಡ್ನ ಶಾರ್ಪ್ ರೇಷಿಯೋ ಬಂದು 1.17. ಅಂದರೆ ಪ್ರತಿ ಎಕ್ಸ್ಟ್ರಾ ಯೂನಿಟ್ ರಿಸ್ಕ್ಗೆ ಫಂಡ್ 1.17 ಪಟ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅಂತ. ಈ ಫಂಡ್ನ ಸಾರ್ಟಿನೋ ರೇಷಿಯೋ 1.87 ಇದೆ. ಅಂದರೆ ಫಂಡ್ ಪ್ರತಿ ಯೂನಿಟ್ ಡೌನ್ ಸೈಡ್ ರಿಸ್ಕ್ಗೆ 1.87 ಪಟ್ಟು ಎಕ್ಸ್ಟ್ರಾ ರಿಟರ್ನ್ ಅನ್ನು ಜನರೇಟ್ ಮಾಡಿದೆ ಅಂತ. ಮತ್ತು ಫಂಡ್ನ ಅಪ್ಸೈಡ್ ಕ್ಯಾಪ್ಚರ್ ರೇಷಿಯೋ 108. ಅಂದರೆ ಬೆಂಚ್ ಮಾರ್ಕ್ 10% ಅಪ್ ಆದರೆ
ಈ ಫಂಡ್ 10.8% ಅಪ್ ಆಗುತ್ತೆ. ಡೌನ್ ಸೈಡ್ ಕ್ಯಾಪ್ಚರ್ ರೇಷಿಯೋ ಬಂದು 105 ಇದೆ. ಅಂದರೆ ಬೆಂಚ್ ಮಾರ್ಕ್ 10% ಫಾಲ್ ಆದರೆ ಈ ಫಂಡ್ 10.5% ಫಾಲ್ ಆಗುತ್ತೆ ಅಂತ. ಮತ್ತು ರಿಟರ್ನ್ಸ್ ಅನ್ನು ನೋಡೋದಾದ್ರೆ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅದರ ಬೆಂಚ್ ಮಾರ್ಕ್ ಅನ್ನ 1, 3, 5, 7 ಮತ್ತು 10 ವರ್ಷಗಳಲ್ಲಿ ಕನ್ಸಿಸ್ಟೆಂಟ್ಲಿ ಬೀಟ್ ಮಾಡಿದೆ. ಈ ವಿಡಿಯೋನಲ್ಲಿ ನಾವು ವ್ಯಾಲ್ಯೂ ರಿಸರ್ಚ್ ಮತ್ತು ಮಾರ್ನಿಂಗ್ ಸ್ಟಾರ್ ನಿಂದ 5 ಸ್ಟಾರ್ ರೇಟಿಂಗ್ ಅನ್ನು ಪಡೆದಿರುವ 2 ಲಾರ್ಜ್ ಕ್ಯಾಪ್ ಫಂಡ್ಗಳನ್ನು ನೋಡಿದ್ವಿ. ಈಗ ಈ ಎರಡೂ ಫಂಡ್ಸ್ ಎಷ್ಟು ಮಾರ್ಕೆಟ್ ಕ್ಯಾಪ್ ಬೇಸ್ಡ್ ಅಲೋಕೇಶನ್ ಅನ್ನು ಹೊಂದಿದೆ ಅನ್ನೋದನ್ನು ನೋಡೋಣ. ICICI ಪ್ರುಡೆನ್ಷಿಯಲ್ ಲಾರ್ಜ್ ಕ್ಯಾಪ್ ಫಂಡ್ ಕ್ಯಾಶ್ ಕಡೆಗೆ ರಿಲೇಟಿವ್ಲಿ ಹೈಯರ್ ಅಲೋಕೇಶನ್ ಅನ್ನು ಹೊಂದಿದೆ. ಈ ಫಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ನಲ್ಲಿ ತನ್ನ ಅಲೋಕೇಶನ್ ಅನ್ನ ಗ್ರಾಜುವಲಿ ರೆಡ್ಯೂಸ್ ಮಾಡ್ತಾ ಇದೆ. ಅದು ಈಗ ನೆಗ್ಲಿಜಿಬಲ್ ಲೆವೆಲ್ಗೆ ಬಂದು ತಲುಪಿದೆ. ಇನ್ನು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ICICIಗೆ ಹೋಲಿಸಿದ್ರೆ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ನಲ್ಲಿ ಹೈಯರ್ ಅಲೋಕೇಶನ್ ಅನ್ನು ಹೊಂದಿದೆ ಮತ್ತು ಕಳೆದ 7 ತಿಂಗಳುಗಳಲ್ಲಿ ಲಾರ್ಜ್ ಮಿಡ್ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಅಲೋಕೇಶನ್ ರಿಲೇಟಿವ್ಲಿ ಸೇಮ್ ಆಗೇ ಇದೆ. ಈ ಫಂಡ್ಸ್ನ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡಿದ ಮೇಲೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನು ನೋಡೋಣ. ಅದೇನು ಅಂದರೆ ಪೋರ್ಟ್ಫೋಲಿಯೋ ಓವರ್ಲ್ಯಾಪ್. ಈ ಫಂಡ್ಸ್ನ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನೋಡಿದ ಮೇಲೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನ್ನು ನೋಡೋಣ. ಪೋರ್ಟ್ಫೋಲಿಯೋ ಓವರ್ಲ್ಯಾಪ್ ಇದು ICICI ಪ್ರುಡೆನ್ಷಿಯಲ್ ಲಾರ್ಜ್ ಕ್ಯಾಪ್ ಫಂಡ್ ಮತ್ತು ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ನಡುವೆ ಎಷ್ಟು ಕಾಮನ್ ಸ್ಟಾಕ್ಸ್ ಇವೆ ಅನ್ನೋದನ್ನ ಹೇಳುತ್ತೆ. ವಿಡಿಯೋದ ಆರಂಭದಲ್ಲೇ ನಾವು ಡಿಸ್ಕಸ್ ಮಾಡಿದಂತೆ ಲಾರ್ಜ್ ಕ್ಯಾಪ್ ಫಂಡ್ಸ್ ತಮ್ಮ ಪೋರ್ಟ್ಫೋಲಿಯೋಗೆ ಟಾಪ್ 100 ಸ್ಟಾಕ್ಸ್ನಿಂದ ಮಾತ್ರ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಇದಕ್ಕಾಗಿಯೇ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗೆ ಹೋಲಿಸಿದ್ರೆ ಲಾರ್ಜ್ ಕ್ಯಾಪ್ ಯೂನಿವರ್ಸ್ನಲ್ಲಿ ಸ್ಟಾಕ್ಸ್ ಸಂಖ್ಯೆ ಕಡಿಮೆ ಇರುತ್ತೆ ಮತ್ತು ಇದರಿಂದ ಲಾರ್ಜ್ ಕ್ಯಾಪ್ ಫಂಡ್ಸ್ ಹೈಯರ್ ಓವರ್ಲ್ಯಾಪ್ ಅನ್ನು ಕೂಡ ಹೊಂದಿರುತ್ತೆ. ಅದನ್ನ ಈ ಟೇಬಲ್ನಲ್ಲಿ ನೀವು ನೋಡಬಹುದು. ಇದ್ರ ಜೊತೆಗೆ ಫಂಡ್ ಸೆಲೆಕ್ಟ್ ಮಾಡುವಾಗ ನಿಮ್ಮ ಮೈಂಡ್ನಲ್ಲಿ ಇರಬೇಕಾದಂಥ ಇನ್ನೊಂದು ಫ್ಯಾಕ್ಟರ್ ಅಂದರೆ ಅದು ಎಕ್ಸ್ಪೆನ್ಸ್ ರೇಷಿಯೋ. ಸೊ ಎಕ್ಸ್ಪೆನ್ಸ್ ರೇಷಿಯೋವನ್ನು ನಿಮ್ಮ ಮೈಂಡ್ನಲ್ಲಿ ಇಟ್ಕೊಂಡು ನೀವು ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಿ. ಈ ಫಂಡ್ಗಳಲ್ಲಿ ಯಾವುದು ನಿಮಗೆ ಅತ್ಯಂತ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತು ಅಥವಾ ನೀವು ಈಗಾಗಲೇ ಈ ಫಂಡ್ಸ್ನಲ್ಲಿ ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಕೆಳಗಡೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಸೊ ಕೊನೆಯದಾಗಿ ನೆನಪಿಡಿ, ಈ ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಇದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲವೇ ಅಲ್ಲ. ಇನ್ವೆಸ್ಟ್ ಮಾಡೋ ಮೊದಲು ಪ್ಲೀಸ್ ನಿಮ್ಮ ರಿಸರ್ಚ್ ಅನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.